ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ನನ್ನ ದಿನ ಶುರುವಾಗದೆ ನಮ್ಮ ಲಕ್ಷ್ಮಿ ಜೊತೆ. ನೋಡಿ, 6 ತಿಂಗಳು ಹೆಚ್ಚು ಕಡಿಮೆ 8 ತಿಂಗಳಾಯ್ತು ನಮ್ಮ ಮನೆಗೆ ಬಂದು. ತುಂಬ ಚೆನ್ನಾಗಾಗಿದ್ದಾಳೆ, ಒಂಟಿ ಮೇವು ಅಂತಾರೆ. ಸೊ ಹಂಗಾಗಿ ಚೆನ್ನಾಗಿ ಹೊಂದ್ಕೊಂಡು ತುಂಬ ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ. ಭಾಳ ಖುಷಿ ನಮ್ಮ ಮನೇಲಿ ಇವರು ಇರೋದು. ಸೊ ನಾವು ಅಲ್ಲಿಂದ ಹೊರಟಿದ್ದು ತುಮಕೂರಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆ. ಕಾರಣ ಏನಪ್ಪ ಅಂದರೆ, ಮಕ್ಕಳಿಗೆ ಸ್ಕೂಲ್ ಶುರುವಾದರೆ ಮತ್ತು ಹೊರಗಡೆ ಹೋಗಿ ಊಟ ಗೀಟ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಖುಷಿಗೋಸ್ಕರ ಕರ್ಕೊಂಡೋದೆ. ಏನು ಯಾಕೆಂದರೆ ಭಾಳ ಬೇಸಿಗೆ ರಜೆ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಜಾಸ್ತಿ ನಾವು. ಸೊ ವಿಳಾಸಿ ಡಿಲೈಟು ತುಮಕೂರು, ಏನಾದ್ರು ಸಣ್ಣ ಪುಟ್ಟ ಒಳ್ಳೆ ಫ್ರೆಂಡ್ಸ್ಗಳಿಗೆಲ್ಲ ಡಿನ್ನರು ಇನ್ವೈಟ್ ಮಾಡ್ತೀವಿ ಅಂತಂದರೆ ಒಳ್ಳೆ ಜಾಗ ಇದು. ನೋಡಿ, ಅಲ್ಲಿನ ಅಟ್ಮಾಸ್ಫಿಯರು, ಮಧ್ಯದಲ್ಲಿ ಒಂದು ಪಾರ್ಕ್ ಇದೆ, ತುಂಬ ಸಖತ್ತು ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಈಶ್ವರನ ಪ್ರತಿಮೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ತುಂಬ ಒಳ್ಳೆ ಜಾಗ, ನಾನು ರೆಫರ್ ಮಾಡ್ತೀನಿ. ಅಕ್ವೇರಿಯಮ್ಮು ಮತ್ತು ಬೇಬಿ ಟೇಬಲ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿದೆ. ನಾವು ಫಸ್ಟ್ ತೊಗೊಂಡಿದ್ದು ಸೂಪು. ಏನಿದು? ಬಿಸಿ ಸಪ್ಪೆ ವಚನ ಇಲ್ಲಿ ಏನದು? ಏನದು? ಚಿಕ್ಕ ಮಗಳಿಗೆ ಇವೆಲ್ಲ ಇನ್ನೂ ಅನುಭವ ಇಲ್ಲ, ಹೊಸದು. ಇದು ಸೂಪ್ ಬಗ್ಗೆ ಹೇಳ್ತೀನಿ ಬನ್ನಿ. ನೋಡಿ, ಇದು ಮಾಂಚೋ ಸೂಪ್ ಅಂತೇಳಿ. ಸೊ ಇದರಲ್ಲಿ ಏನಿಲ್ಲ, ಈ ಸಪ್ಪೆಸ್ರು ಬರೋದು ಗೊತ್ತಾ? ಕಾಳು ಸಪ್ಪೆಸ್ರಿಗೆ ಈ ಥರ ಇದು ಹಾಕ್ಬಿಟ್ರೆ ಮುಗೀತು, ಆ ಥರ ಇದೆ. ಅದು ತುಂಬ ಚೆನ್ನಾಗಿದೆ. ಏನೋ ಒಂಥರ ಶಾವಿಗೆ ಥರ ಮೇಲೆ ಹಾಕ್ತಾರೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ತೊಗೊಂಡಿದ್ದೀವಿ ನಾವು ಬೇಬಿ ಕಾರ್ನ್ ಮಂಚೂರಿ. ಮಕ್ಳಿಗೋಸ್ಕರ ಕ್ರಂಚಿಯಾಗಿ ಸ್ವಲ್ಪ ಸ್ವೀಟ್ನೆಸ್ ಹಾಕಿ ಮಾಡಿಕೊಡಿದ್ರು. ಸಖತ್ ಟೇಸ್ಟಿಯಾಗಿತ್ತು. ನೋಡಿ, ನನ್ನ ಮಗಳು ಆಲ್ಮೋಸ್ಟು ತಿನ್ನಲ್ಲ ಈ ಥರ ಜಂಕ್ ಫುಡ್ ಎಲ್ಲ. ನಾವು ರುಚಿ ಇದ್ದು ಟೇಸ್ಟ್ ಹಿಡಿದ್ರೆ ಮಾತ್ರ ಇವಳು ಚಿಕ್ಕವಳು ತಿನ್ನೋದು ಅಸಾಧ್ಯ. ಅವಳು ದೊಡ್ಡವಳು ಥರ ಅಲ್ಲ. ಸೊ ಅವಳು ಖುಷಿಯಾಗಿ ತಿನ್ನಲು. ಯಾಕೆಂದರೆ ಸ್ಟಾರ್ಟಪ್ಪು ಆ ಥರ ಇದ್ರೇ ಚೆಂದ ಅಂಥೇಳಿ ನಮ್ಮ ಮನೆಯವ್ರು ಆರ್ಡ್ರ್ ಮಾಡಿದ್ರು. ಅದಾದಮೇಲೆ ರೊಟ್ಟಿ ತೊಗೊಂಡ್ವಿ. ರೊಟ್ಟಿ ಏನು ಬಟರ್ ರೊಟ್ಟಿ ಕೊಟ್ಟಿದ್ದರು. ಸೊ ಇದು ಫಸ್ಟ್ ಟೈಮು ಟ್ರೈ ಮಾಡಿದ್ದು ನನ್ನ ಮಕ್ಕಳೆಲ್ಲ. ಸೊ ಅದಾದಮೇಲೆ ಒಂದು ಕರಿ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ನೋಡಿ, ಕರಿ ಪನ್ನೀರ್ ಬಟರ್ ಮಸಾಲ ಅಂತೇಳಿ ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ಖಾರ ಏನಿಲ್ಲ, ಸ್ವೀಟಾಗಿ ಅದು ಸಖತ್ತಾಯಿತು. ಇದೆಲ್ಲ ಆದಮೇಲೆ ಸ್ವಲ್ಪ ರೈಸ್ ತಿನ್ನಬೇಕಲ್ಲ, ಹಂಗಾಗಿ ದಾಲ್ ಕಿಚಡಿ ತೊಗೊಂಡ್ವಿ. ದಾಲ್ ಕಿಚಡಿನೂ ಅಷ್ಟೇ ಖಾರ ಕಡಿಮೆ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ನನ್ನ ಮಕ್ಕಳು ನಾವು ಎಲ್ಲ ತುಂಬ ಚೆನ್ನಾಗಿದ್ದರಿಂದ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೋಡಿ, ಫಿಂಗರ್ ಬೌಲ್ ಅಂತಾರೆ. ಅಲ್ಲೇ ಬಟ್ಲಲ್ಲಿ ಕೈ ತೊಳೆದ್ಬಿಟ್ಟು ವೆಯ್ಟ್ ಮಾಡ್ತಿದ್ದು. ನೋಡಿ, ಇವಳು ಫೇವರು 4 ಸ್ಪೂನ್ ತಂದಿಟ್ಟರು. ಅವಳಿಗೆ ಅಲ್ಲೇ ಅರ್ಥ ಆಯಿತು, ಬಂತು ನನ್ನ ಫೇವರ್ ಅಂತೇಳಿ. ಯಾಕೆಂದರೆ ನನ್ನ ಚಿಕ್ಕ ಮಗಳಿಗೆ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ, ನನ್ನ ದೊಡ್ಡ ಮಗಳಿಗೆ ಗಡ್ಬಡ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಇಬ್ಬರಿಗೂ ಸೇರಿ ಗಡ್ಬಡ್ ಐಸ್ ಕ್ರೀಮ್ ಹೇಳಿದ್ದು. ನೋಡಿ, ತಿನ್ನೋದೇ ಇಲ್ಲ ಅನ್ನಂಗೆ ಮಕ್ಕ ಮುಚ್ಕೊಂತಾಳೆ. ಬಟ್ ಹಾಕಿ ಕೊಟ್ಟರೆ ಚೆನ್ನಾಗಿ ಬಾರಿಸ್ತಾಳೆ ಐಸ್ ಕ್ರೀಮ್. ಎಂಥ ಚಳಿ ಇದ್ದರೂ ಮಳೆ ಬೀಳ್ತಿದ್ರು ಬಿಡೋಲ್ಲ, ಐಸ್ ಕ್ರೀಮ್ ತಿಂತಾಳೆ. ಸೊ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂದರು. ಯಾಕೆಂದರೆ ರಜಾ ಮುಗೀತಲ್ಲ, ಇನ್ನು ಸ್ಕೂಲಿಗೆ ಕಳಿಸಿದ್ರೆ ನಾವು ಹೊರಗಡೆ ಕರ್ಕೊಂಡು ಹೋಗಲ್ಲ ಅನ್ನೋ ಭರವಸೆಯಿಂದ ನಾವು ಕರ್ಕೊಂಡು ಹೋಗಿದ್ವಿ. ನಾನು ರೆಕಮೆಂಡ್ ಮಾಡೋದು ತುಮಕೂರಲ್ಲಿ ತುಂಬ ಒಳ್ಳೆಯ ಹೋಟ್ಲಿದು. ನಿಮ್ಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಫ್ರೆಂಡ್ಲಿಯಾಗಿ ಸರ್ವ್ ಮಾಡ್ತಾರೆ. ಮತ್ತು ಸಣ್ಣ ಪುಟ್ಟ ಡಿನ್ನರ್ಗೆ ಯಾರನ್ನ ಇನ್ವೈಟ್ ಮಾಡಿದ್ರೆ ಒಳ್ಳೆ ಹೋಟ್ಲು, ಇಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಸಣ್ಣ ಪುಟ್ಟ ಫೋಟೋಗಳೆಲ್ಲ ತೊಗೊಂಡ್ರು, ಒಳ್ಳೆ ಸೀನ್ರಿಗಳಿದೆ. ನಾವು ಎಲ್ಲ ಫೋಟೋ ತಗೊಂಡು ಸೊ ಇನ್ನೇನು ಕೈ ತೊಳೆದು ಇದ್ವಿ. ಅಷ್ಟೊತ್ತು ಕಾಲೇ ಬಿಲ್ ಬಂದು ಕೂತ್ಕೊಂತು. ಬಟ್ ಮೊದಲಿಗಿನ್ನ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ಪ್ರಭಾವನ ಏನೋ ಗೊತ್ತಿಲ್ಲ. ಸೊ ನಾವು ಬಂದು ಮನೆ ಸೇರಿಕೊಂಡ್ವಿ. ಬೆಳಗ್ಗೆ ನನ್ನ ಮಗಳಿಗೆ ಸ್ಕೂಲ್ ಇದ್ದಿದ್ದರಿಂದ ರೆಡಿಯಾಗಿ, ಯೂಶ್ವಲಾಗಿ ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ ಸ್ಕೂಲ್ ಹೊಡೋದವಳು. ಇವತ್ತು ವಿಶೇಷ ಏನಪ್ಪ ಅಂದರೆ, ದೀಪ ಹಚ್ಚೋದು ಕಲ್ತಿದ್ದಾಳೆ. ಅದೊಂದು ಖುಷಿ ಆಯ್ತು ನನಗೆ. ನೋಡಿ, ಅವಳೇ ಬೆಂಕಿ ಪಟ್ಟಣ ಗೀರ್ಬಿಟ್ಟು ದೀಪ ಹಚ್ಚೋದು ಕಲ್ಲು. ಇದನ್ನು ನೋಡಿ ನನಗೆ ನನ್ನ ಮಗಳು 5ನೇ ಕ್ಲಾಸ್ ಅಂದರೆ ಎಷ್ಟು ದೊಡ್ಡವಳಾಗಿದ್ದಾಳೆ ಅನಿಸ್ತು. ನೋಡಿ, ಎಷ್ಟು ಮಕ್ಕಳು ಬೆಳೀತಾರೆ ಅಂತಂದರೆ ತಂದೆ ತಾಯಿಗಳಿಗೆ ಅಷ್ಟು ಖುಷಿ ಆಗುತ್ತೆ. ಸೊ ಎಲ್ಲ ಪೂಜೆ ಮಾಡಿ, ಅವ್ರ ಅಜ್ಜಿ ತಾತಂಗೆಲ್ಲ, ಅವ್ರ ಅಯ್ಯಂಗೆ ಎಲ್ಲರಿಗೂ ಪೂಜೆ ಮಾಡಿ, ಸೊ ತಿಂಡಿ ಹಾಕ್ಕೊಟ್ರು ನಮ್ಮ ಮನೆಯವರು. ತಿಂಡಿ ತಿಂದು ಬ್ಯಾಗ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೊರಟ್ರು. ಸೊ ಎಷ್ಟು ಅಂದರೆ, ಈಗ ನಮಗೆಲ್ಲ ಮೊದಲನೇ ದಿವಸ ಅಂದರೆ ಈಗೇನೋ ಒಂಥರ ಯಾವ ಸ್ಕೂಲು ಶುರುವಾಯಿತು ಅನ್ನೋ. ಬಟ್ ಇವಕ್ಕೆ ಈಗೇನೋ ಖುಷಿ, ನಮ್ಮ ಸ್ಕೂಲ್ ಓಪನ್ ಆಗಿದೆ ಅಂತೇಳಿ ಖುಷಿ ಪಡ್ತಾರೆ ಲೆಕ್ಕ ಹಾಕಿ. ಬಟ್ ನಮ್ಮ ಜನ್ರೇಷನ್ಗೆ ಇವ್ರ ಜನ್ರೇಷನ್ ಹೋಲಿಸ್ಕೊಂಡ್ರೆ ಭಾಳ ಡಿಫ್ರೆನ್ಸ್ ಇದೆ. ಸೊ ನನ್ನ ಚಿಕ್ಕ ಮಗಳು ಎಲ್ಲ ಸಾಕು ಎಲ್ಲ ರೆಡಿ ಮಾಡಿಕೊಟ್ಲು. ಸೊ ನಾವು ಅಲ್ಲಿಂದ ನಮ್ಮ ದ್ವಿಚಕ್ರ ವಾಹನ ಏರಿ ನಾವು ಶಿರಸ್ತ್ರಾಣ ಹಾಕ್ತೀವಿ. ಅಂದರೆ ಹೆಲ್ಮೆಟ್ ಯಾವಾಗಲೂ ಧರಿಸಿರ್ತೀನಿ, ಯಾಕೆಂದರೆ ಈಗ ವೆಹಿಕಲ್ಗಳು ಜಾಸ್ತಿ ಆಗಿದೆ ನಮ್ಮ ರೋಡಲ್ಲಿ. ಸೊ ಹಂಗಾಗಿ ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡೋದು. ಸಾಮಾನ್ಯವಾಗಿ ಡಾಬಾಸ್ಪೇಟೆಯಲ್ಲೆಲ್ಲ ಓಡಾಡ್ತೀನಿ. ಸೊ ಅದು ಮುಖ್ಯ ಇದೆ. ಹಂಗಾಗಿ ಹೆಲ್ಮೆಟ್ಟು ದಯವಿಟ್ಟು ಪ್ರಯಾಣ ಮಾಡಬೇಕಾದ್ರೆ ಟೂ ವೀಲರಲ್ಲಿ ಹೆಲ್ಮೆಟ್ ಧರಿಸಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಟೂ ವೀಲರಲ್ಲಿ ಓಡಾಡೋರಿಗೆ. ಸೊ ನಾವು ಹೋಗಿದ್ದು ಅದೇ ಡಾಬಾಸ್ಪೇಟೆಯ SRS ವಿದ್ಯಾನಿಕೇತನ ಸ್ಕೂಲ್ಗೆ. ಸೊ
ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ವೆಲ್ಕಮ್ಗೆ ಅಂತೇಳಿ ತುಂಬ ಡೆಕೋರೇಷನ್ ಚೆನ್ನಾಗಿ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸುಧೀಂದ್ರ ಅವ್ರ ಮಿಸ್ಸಸ್ಸು ಇದನ್ನು ಡೆಕೋರೇಷನ್ನು ತೊಗೊಂಡಿದ್ರು. ಅವ್ರಿಗೊಂದು ಹಾಯ್ ಹೇಳಿ. ಸೊ ಮಗಳು ಕರ್ಕೊಂಡು ಒಳಗಡೆ ಹೋದೆ. ತುಂಬ ಚೆನ್ನಾಗಿ ಬಲೂನ್ ಗಿಲ್ಲೂನ್ ಕಟ್ಬಿಟ್ಟು ಇನ್ವೈಟಿಗೆ ಅಂತಲೇ ಮಕ್ಕಳನ್ನ ವೆಲ್ಕಮ್ಗೆ ಅಂತಲೇ ಫ್ಯಾಮಿಲಿ ಮತ್ತು ಮಕ್ಕಳಿಗೆ ಅಂತೇಳಿ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಫಸ್ಟ್ ಡೇ ಆಗಿರೋದ್ರಿಂದ. ಮಕ್ಕಳು ಅಷ್ಟೇ ಪರವಾಗಿಲ್ಲ, ಬಂದಿದ್ರು ಫಸ್ಟ್ ಡೇ ಆದ್ರೂ ಯಾರೋ ತಪ್ಪಿಸ್ಕೊಂಡಂಗೆ ಬಂದಿದ್ದರು. ನೋಡೋಣ ಅಂತ ಒಳಗಡೆ ಹೋದೆ. ನೋಡಿ ವೆಲ್ಕಮ್ ಬೋರ್ಡು, ಟೀಚರ್ಸ್ಗಳೆಲ್ಲ ನಮ್ಮ PE ಟೀಚರ್ಗೆ ವರ್ಷದ ಮೊದಲನೇ ನಮಸ್ಕಾರ ಹೇಳಿಬಿಟ್ಟು, ಸೊ ಎಲ್ಲ ಟೀಚರ್ಗೂ ನಾನು ನಮಸ್ಕಾರ ಮಾಡಿ ಮಾತಾಡಿಸ್ಕೊಂಡು ಬೋರ್ಡ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಒಂದು ಸ್ಕೂಲ್ ಅಂದರೆ ಒಂದು ವಾತಾವರಣ, ಅದೊಂದು ಹಮ್ಮಿಗೆ ಅಂತ ಹೇಳಿ ಖುಷಿ ಪಡ್ತೀನಿ. ಎಲ್ಲ ಮಕ್ಕಳು ಬಂದು ಕೂತಿದ್ರು. ಯಾಕೆಂದರೆ ಇನ್ನು ಪ್ರಾರ್ಥನೆ ಶುರುವಾಗಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ನನಗೆ ಭಾಳ ಕೆಲಸ ಇತ್ತು ಮನೆ ಹತ್ರ. ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ಫಸ್ಟ್ ಡೇ ವಿಶ್ ಮಾಡಿಬಿಟ್ಟು ಬಂದು ಕೆಲಸ ಹಿಡಿದೆ ಮನೆ ಹತ್ರ. ನೋಡಿ ಈ ಥರ, ಯಾಕೆಂದರೆ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಉಳೀತು ಅಂತೇಳಿ ನಮ್ಮ ಮನೆಯವ್ರು ನಾನು ಬರೋ ಅಷ್ಟೊತ್ತಿಗೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ಲು. ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಎಕ್ತಾಯಿತ್ತು. ಇರಲಿ ಒಂದು ಅರ್ಧ ಟೀ ಕುಡಿದ್ಬಿಟ್ಟು ಕೆಲಸ ಶುರು ಮಾಡ್ಕೊಂಡು ನೋಡಿ ಈ ಥರ. ಯಾಕೆಂದರೆ 5 ವರ್ಷ ಆಗಿತ್ತು ಈ ಕಲ್ಲು ಹಾಕ್ಸಿ. ನೋಡಿ ಈ ಥರ ಬೀಳ್ಬಿಟ್ಬಿಟ್ಟೈತೆ. ವೈಟ್ ಸಿಮೆಂಟ್ ಮಾಡಿರ್ತಾರೆ, ಬಟ್ ಅದೇನಪ್ಪ ಅಂದರೆ ಈ ಮಳೆ ಬಿಸಿಲು ಎಲ್ಲ ಬಂದು ಎಲ್ಲ ಗ್ಯಾಪ್ ಬಿಟ್ಬಿಟ್ಟು ಸಿಕ್ಕಾಬಿಟ್ಟೆ ಈ ರಾಗಿ ಪಾಗಿ ಬಿದ್ದರೆ ಮೊಳಕೆ ಬಂದ್ಬಿಡೋದು. ಇದು ಆಳು ಮಾಡಿದ ಆಳಂತೆ, ಮಗ ಮಾಡಿದ ಮಧ್ಯಮ ಅಂತೆ, ಅಪ್ಪ ಮಾಡಿದ ಹಸ್ನಂತೆ. ಅದಕ್ಕೆ 5 ವರ್ಷ ಆಗಿತ್ತು ನಾವು ಇದಕ್ಕೆ ಕಲ್ಲು ಹಾಕ್ಸಿ ಸಿಮೆಂಟ್ ಹಾಕಿ. ಅದು ಅಡ್ಡಾದುಡಿ ಕೆಲಸ ಆಗಿತ್ತೋ ಇನ್ನೊಂದು ಆಯಿತೋ ಗೊತ್ತಿಲ್ಲ. ಈ ರಾಗಿ ಪಾಗಿ ಒಣಗಾಕಿದ್ರೆ ಈ ಗ್ಯಾಪಲ್ಲೆಲ್ಲ ರಾಗಿ ಬಂದ್ಬಿಟ್ಟು ಉಟ್ಕೊಂಬಿಟ್ಟು ಮೊಳಕೆ ಬಂದ್ಬಿಡೋದು. ನನ್ನ ಹೆಂಡ್ತಿದು ಹಿಂಸೆ ಒಂದು ವಾರದಿಂದ. ಮಳೆ ಬಂತು ಇನ್ನು ಮಾಡಲಿಲ್ಲ ಅಂತೇಳಿ ಅದಕ್ಕೆ ಒಂದು 2 kg ಸಿಮೆಂಟ್ ತಂದುಬಿಟ್ಟೆ ಹಾಕ್ತಾಯಿದ್ದೀವಿ. ಅದೇ ಗಾದೆ ಹೇಳಿದ್ನಲ್ಲ, ಹಂಗೆ ನಾವು ಮಾಡಿದ್ರೆ ಈಗ ಬೇರೆಯವ್ರು ಆಗಿದ್ರೆ ಸುಮ್ಮನೆ ಗಸಿ ಹೆಚ್ಕೊಂಡು ಮೇಲೆ ಸುಮ್ಮನೆ ಹಿಂಗೆ ಹೊರಟೋರು. ಬಟ್ ನಾವು ಫುಲ್ ಫಿಲ್ ಮಾಡಿ ಅದನ್ನು ಕೆಳಗಡೆಯಿಂದ ಗಸಿ ಬಿಟ್ಬಿಟ್ಟು ಅದನ್ನು ಮತ್ತೆ ಮೇಲ್ಗಡೆ ಉಜ್ತಾ ಇದ್ದೀವಿ, ಅಂದರೆ ನೀಟಾಗಿ ಕವರಿಂಗ್ ಮಾಡ್ತಾಯಿದ್ವಿ. ಸೊ ಹಿಂಗಾದಾಗ ಲೈಫ್ ಬರುತ್ತೆ ಅಂಥೇಳಿ ಈ ಪ್ಲ್ಯಾನ್ ಮೇಲೆ ಮಾಡ್ತಾಯಿದ್ವಿ. ಬಿಸಿಲು ಉರಿತಾ ಇದೆ ಸಿಕ್ಕಾಪಟ್ಟೆ. ರಾತ್ರಿಗೆ ಮಳೆ ಬರುತ್ತೆ, ಅಷ್ಟೊತ್ತಿಗೆ ಅದೇ ತೊಳ್ಕೊಳ್ಳುತ್ತೆ. ನಮಗೆ ತೊಳ್ಕೊಳ್ಳೋ ಕೆಲಸ ಉಳಿತಲ್ಲ ಅಂತ ಖುಷಿ. ಮತ್ತು ಈ ಸ್ಲೈಡಿಂಗ್ ಗೇಟು ದೊಡ್ಡದಾಗಿ ಮಾಡಿಸ್ಬಿಟ್ಟು ಈ ರೈಲಿಂಗ್ಸ್ ಐತಲ್ಲ, ಈ ಗ್ಯಾಪಲ್ಲಿ ಸಿಕ್ಕಾಪಟ್ಟೆ ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಸಿಮೆಂಟ್ ಗಸಿ ಬಿಡೋಕ್ಕಾಗ್ತಿಲ್ಲ, ಸಿಮೆಂಟ್ ಕಲಿಸ್ಬೇಕಿತ್ತು. ಹಂಗಾಗಿ ಕರ್ನೆ ಹಿಡ್ಕೊಂಡು ನಾನೇ ಗಾರೆನಾಗ್ಬಿಟ್ಟಿದ್ದೆ. ಅಂದರೆ ಕರ್ನೆ ಹಿಡಿದ್ರೆ ಗಾರೆ, ನೇಗ್ಲು ಹಿಡಿದ್ರೆ ರೈತ, ಸ್ಟೇರಿಂಗ್ ಹಿಡಿದ್ರೆ ಡ್ರೈವರು, ಎಲ್ಲ ಮಾಡ್ಕೊಂಡು ಹೋದರೆ ಬದುಕು. ಸೊ ಅಷ್ಟೊತ್ತಿಗೆ ಮಕ್ಕಳು ಬಂದರು. ಮಕ್ಕಳ ಜೊತೆ ಸಂಜೆ ನಾವು ಕಾಫಿ ಕುಡಿತೀವಿ ಯೂಶ್ವಲಾಗಿ. ಈ ಥರ ಪುರಿ ಹಾಕ್ಕೊಂಡು ತಿಂತೀವಲ್ಲ, ಇದ್ರ ಮಜಾನೇ ಬೇರೆ ಟೀ ಒಳಗಡೆಗೆ. ಇದು ನಾವು ಸಣ್ಣ ವಯಸ್ಸಲ್ಲಿ ಮಾಡ್ತಿದ್ವಿ. ಸೊ ಈಗ ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಮಗ ಹಾಲು ಕುಡಿತಾವನೆ. ಸೊ ಎಲ್ಲ ಟೀಗೆ ಪುರಿ ಹಾಕೊಂಡು ಕುಡಿತೀವಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರ್ತದೆ. ಯಾಕೆಂದರೆ ಪುರಿ ನೆನಿಬೇಕು ಟೀನಲ್ಲಿ, ಆವಾಗ ಮಜಾ ಅದು. ನೀವು ಕುಡಿದು ನೋಡಿ, ಆಮೇಲೆ ನನಗೊಂದು ಕಾಮೆಂಟ್ ಹಾಕಿ ಹೆಂಗಿರುತ್ತೆ ಅಂತೇಳಿ. ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ರುಚಿ ಅಂತ. ನನ್ನ ಮಕ್ಕಳುಗಳು ಸಿಕ್ಕಾಪಟ್ಟೆ ಈ ಥರ ಏನೇನು ಈ ಪುರಿನ ಕ್ವಾರ್ಮಿಸೆ ಥರ ಇಕ್ಕೊಂಡು ರಾಕ್ಷಸಿಗಳು ಇರ್ತಾರಲ್ಲ ಆ ಥರ ಆಟ ಆಡ್ತಿದ್ರು. ಭಾಳ ಖುಷಿಪಟ್ಟರು. ಫಸ್ಟ್ ಡೇ ಸ್ಕೂಲ್ಗೆ ಹೋಗಿ ಬಂದಿದ್ಲು. ಸೊ ತಿರ್ಗಾ ಸಂಜೆ ನನ್ನ ಮಗಳನ್ನ ಲಿಂಗದೇವರು ಅಂತ ಇದ್ದಾರೆ ನಮ್ಮೂರಲ್ಲಿ ಟೀಚರು. ಸೊ ಅವರು ವೇದ ಹೇಳ್ಕೊಡ್ತಾರೆ, ಅಂದರೆ ದೇವ್ರ ನಾಮಗಳು ಈ ಥರ ಎಲ್ಲ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ಕರ್ಕೊಂಡೋಗ್ಬಿಟ್ಟೆ. ಈ ಕ್ಲಾಸ್ ಅಂದರೆ ಶಿಸ್ತು ಜಾಸ್ತಿ 500. ಸೊ ಹಂಗಾಗಿ ಶಿಸ್ತಾಗಿ ಕೂತ್ಕೊತಾರೆ, ಶಿಸ್ತಾಗಿ ಕಲಿಬೇಕು. ಸೊ ಹಂಗಾಗಿ ಬಿಟ್ಬಿಟ್ಟು ಬಂದೆ. ತಿರ್ಗಾ ಸಂಜೆ ನಮ್ಮದು ಮಾಮೂಲಿ ಇರುತ್ತಲ್ಲ ಕೆಲಸ. ಲಕ್ಷ್ಮಿಯವರು ಆಲ್ರೆಡಿ ನಾವು ಹೊರಗಡೆ ಬರಬೇಕು ಅಂತ ಕಾಯ್ತಾಯಿದ್ರು. ಸೊ ನೋಡಿ, ಎಳೆ ಚಿಗುರಿರೋದ್ರಿಂದ ಹೊಸ್ದಾಗಿ ಮಳೆ ಬಿದ್ದೈತಲ್ಲ, ಎಳೆ ಚಿಗುರು ಚೆನ್ನಾಗಿ ಮೇಯ್ತಾಳೆ. ಬಲ್ತಿದ್ರೆ ಮುಟ್ಟೋದೇ ಇಲ್ಲ ಅವಳು, ದುರಾಂಕಾರ ಒಂದು ಲೆಕ್ಕಾಚಾರಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇರಲಿ, ಮೂಗ್ ಜನ್ಮ, ನಮಗೆ ಆತ್ಮೀಯತೆಯಿಂದ ಇದೆ ಅವತ್ತಿಂದ, ಅದೊಂದು ಖುಷಿ. ಸೊ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ನಿಮಗೆ ಈ ಬ್ಲಾಗು ಇಷ್ಟ ಆಗಿದ್ದರೆ ಹಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇದೇ ಥರ ವೀಡಿಯೋಗಳಿಗಾಗಿ. ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶರಣು ಶರಣಯ್ಯ.